ವಿರಾಜಪೇಟೆ ವ್ಯಾಪ್ತಿಯ ಚೆಂಬೆಬೆಳ್ಳೂರು, ದೇವಣಗೆರೆ, ಬಳ್ಳರಿಮಾಡು, ಕುಕ್ಲೂರು, ಮಗ್ಗಲ, ಕಣ್ಣಗಾಲಗಳಲ್ಲಿ ಕಳೆದ ಹಲವು ವರ್ಷಗಳಿಂದ ಕಾಡಾನೆ ಮತ್ತು ಹುಲಿ ಹಾವಳಿಗೆ ಗ್ರಾಮಸ್ಥರಲ್ಲಿ ಭಯದ ವಾತಾವರಣ ನಿರ್ಮಾಣಗೊಂಡಿತ್ತು. ಕೆಲವು ದಿನಗಳ ಹಿಂದೆ ಚೆಂಬೆಬೆಳ್ಳೂರು, ಮಗ್ಗುಲ ಗ್ರಾಮಗಳಲ್ಲಿ ಹುಲಿ ಪ್ರತ್ಯಕ್ಷವಾಗಿದ್ದು, ಗ್ರಾಮಸ್ಥರು ಅರಣ್ಯ ಇಲಾಖೆಗೆ ಮಾಹಿತಿಯನ್ನು ನೀಡಿದ್ರು. ಅರಣ್ಯ ಇಲಾಖೆಯ ಸುಮಾರು 70 ಮಂದಿಯ ತಂಡ ಹುಲಿಯ ಕಾರ್ಯಾಚರಣೆ ಮಾಡುವ ಪ್ರಯತ್ನ ಮಾಡಿತ್ತು. ಆದರೆ ಹುಲಿಯನ್ನ ಪತ್ತೆ ಹಚ್ಚುವಲ್ಲಿ ಇಲಾಖೆ ವಿಫಲವಾಗಿತ್ತು. ದಿನ ಕಾಡಾನೆ ಹಾಗೂ ಹುಲಿಯನ್ನ ಕಂಡು ಬೇಸತ್ತ ಗ್ರಾಮಸ್ಥರು ಅರಣ್ಯ ಇಲಾಖೆಯ ಮುಂದೆ ಪ್ರತಿಭಟನೆಯನ್ನ ನಡೆಸಿದ್ರು. ಮಾನವ ಹಾನಿ ಉಂಟು ಮಾಡುತ್ತಿದೆ ಆನೆಗಳಿಗೆ ಮೇಲೆ ದಾಳಿ ಮಾಡುತ್ತಿರುವ ಆನೆಗಳ ಹಾವಳಿಗೆ ತಡೆಗಟ್ಟದ ಅರಣ್ಯ ಅಧಿಕಾರಿಗಳಿಗೆ ಧಿಕ್ಕಾರ. ನಿಂಗ ಇಪ್ಪತ್ತು ಬಾತಿಗೆ ನಂಗೆ ಮಾಡಿ ಇಡ್ತುಕೋಪ ಅಲ್ಲ ಹಿಂಗೆ ಮಾಡೋಕಾಯ್ತೋಳ ನಂಗೆ ಈಗ ಪರಿಹಾರಕ್ಕೆ ಇತ್ತ ವಿಷಯ ಅಂತ ನಿಂಗೆ ಕಾಣ್ತಾರೆ. ಈಗ ಕಳೆದ 5 ವರ್ಷದಿಂದ ಚೆಂಬೆಬೆಳ್ಳೂರು, ಐಮಂಗಲ, ಬಳ್ಳರಿಮಾಡು, ಕುಕ್ಲೂರು, ದೇವಣಗೆರೆ ಗ್ರಾಮಗಳಲ್ಲಿ ಆನೆ ಹಾವಳಿಯಿಂದ ಜನರು ತತ್ತರಿಸಿ ಹೋಗಿದ್ದಾರೆ. ಸಾರ್ವಜನಿಕರು ಬಹಳಷ್ಟು ನಷ್ಟ ಅನುಭವಿಸಿದ್ದಾರೆ. ಕಾಫಿ ತೋಟ, ಅಡಿಕೆ ಗಿಡ ಯಾವುದೇ ಇದನ್ನ ಫಸಲು ನಾಶ ಮಾಡಿ ನೀವು ಸಣ್ಣ ಪ್ರಮಾಣದ ಪರಿಹಾರವನ್ನು ಕೊಡ್ತೀರಾ, ಅದು ಯಾವುದೇ ಮೂಲೆಗೂ ತಲುಪೋದಿಲ್ಲ. ಅದ್ರ ಜೊತೆ ಹಳೆ ಬಂದಿದ್ರು ಅವ್ರು ಏನಾದ್ರು ಸಣ್ಣ ಬಸಪ್ಪ ಅವ್ರು ಹೇಳಿದ್ರು 20 ದಿವಸದ ಹಿಡಿತಿದ್ದ 2 ದಿವಸದ ಟ್ರಾನ್ಸ್ಫರ್ಗೆ ಹೋದ್ರು. 2 ಹುಲಿ ದನಗಳನ್ನ ಕೊಲ್ತದೆ, ಕೊಂದ್ರೆ ಒಂದು ಪೋಸ್ಟ್ ಮಾರ್ಟಮ್ ಮಾಡಲ್ಲ, ನಮಗೊಂದು ಆಧಾರ ಇಲ್ಲ, ತಗೊಬಂದು DC ತಗೊಂಡು ಹೂಣಾಗ್ತಿಲ್ಲ. ನಮ್ಗೆ ಏನು ಆಧಾರ ಇದೆ, ನಮ್ಗೆ ಏನು ಪರಿಹಾರ ಇದೆ, ಆ ಪರಿಹಾರ ನಮ್ಗೆ ಸಾಕಾಗತ್ತಾ? ಹಿಂಗ ಸಿಬ್ಬಂದಿಗಳ ಕೊರತೆ ಇದ್ರೆ ಅಲ್ಪೋ ನಾವು ಮಾತಾಡ್ತೀವಿ, ಏನಾದ್ರು ಮಾತಾಡಿ ಸಿಬ್ಬಂದಿಗಳ ಕೊರತೆಯನ್ನು ಕೊಡಿಸುವ, ಜನರ ಕಷ್ಟವನ್ನು ಪರಿಹರಿಸಿ ನೀವು. ಪ್ರತಿ ಆ ಮುಖ ನೋಡುವ, ದೇವಸ್ಥಾನದಲ್ಲಿ ದೇವರ ಮುಖ ನೋಡಿದ್ರೆ ಆನೆ ಮುಖ ನೋಡ್ಬೇಕು, ಗಣಪತಿಯ ಮುಖ ನೋಡ್ಬೇಕು. ಈ ರೀತಿ ಪರಿಸ್ಥಿತಿ ಆಗಿದೆ. ಕಳೆದ ಸಲ ಬಂದಾಗ ನಾನೇ ಒಂದು ಪಕ್ಷ ಬಂದಾಗ ನಾನು ಸಾಯೋದಕ್ಕಿಂತ ಮೊದಲು ನೀವು ಯಾಕೆ ಪರಿಹಾರ ಅದನ್ನ ಓಡಿಸೋಕೆ ಪ್ರಯತ್ನ ಪಡ್ಬೇಕು. ಬರ್ತೀರಾ, ಮನೆ ಹತ್ರ ಬರ್ತೀರಾ, ನಮ್ಮ ಜೊತೆ ಮಾತಾಡ್ತೀರಾ, ಅಲ್ಲಿ ನೀವು ಹೋಗ್ತೀರಾ, ಹೋಗ್ತೀರಾ. ನೀವು ಹಣನ ಹಿಡಿಯಂತ ಅಭಿಪ್ರಾಯಕ್ಕೆ ನೀವು ಕೈ ಕೊಡ್ಬೇಕು. ನೀವು ಈಗ ಒಂದು ಕೆಲಸ ಮಾಡಿ, MLA ಇಲ್ಲೇ ಇದ್ದಾರೆ, ಅವ್ರನ್ನ ಬರ್ಸಿ, ಅದುವರೆಗೂ ನಾವು ಇಲ್ಲಿ ಕದಲ್ಲ. MLA ಬಂದ್ಬಿಟ್ಟು ನಮ್ಗೆ ಪರಿಹಾರ ಕೊಡಲಿ, ನಮ್ಗೆ ಆಶ್ವಾಸನೆ ಕೊಡಲಿ, DF ಇಲ್ಲ, ಅದನ್ನು ಮಾಡಿ. ಇಲ್ಲಿ ಒಂದು ನೋಡಿ, 1 ಎಕರೆ ಭತ್ತ ಬೆಳಿಬೇಕಾದ್ರೆ ಎಷ್ಟಾಗುತ್ತೆ ನಿಮ್ಮ ಅಂದಾಜು? 1 ಎಕರೆ ಭತ್ತ ನೆಟ್ಟು ಕೈಗೆ ಸಿಗ್ಬೇಕಾದ್ರೆ ಎಷ್ಟು ಖರ್ಚಾಗುತ್ತೆ? ಅಲ್ಲ ಹೇಳ್ತೀನಿ, ಅದ್ರ ಬಗ್ಗೆ ಹೇಳ್ತೀವಿ. ಭತ್ತ ಒಂದು ಕ್ವಿಂಟಾಲಿಗೆ ನಾವು 2200 ರೂಪಾಯಿ ದುಡ್ಡು ಕೊಡ್ತಾ ಇದ್ದೀವಿ. ಮನವಿ ಪತ್ರವನ್ನು ಕೊಟ್ಟಿದ್ದೀನಿ. ಈ ಮನವಿ ಪತ್ರವನ್ನು ನಾವು ಶೀಘ್ರವಾಗಿ ಇದರ ನನಗೆ ಒಂದು 20 ದಿವಸದೊಳಗೆ ನಾನು ಇದರ ಬಗ್ಗೆ ನಿಮಗೆ ಒಂದು ಅನುಪಾಲನ ವರದಿಯನ್ನು ಕೊಡ್ತೀನಿ, ಇದರ ಬಗ್ಗೆ ಏನಾಗಿದೆ ಅಂತ. ಈ ಜವಾಬ್ದಾರಿ ನನಗೆ. ಎರಡನೇದು, ತಮ್ಮ ಹೆಸರು? ನನ್ನ ಹೆಸರು ಗೋಪಾಲ್ ಅಂತೇಳಿ, ನಾನು ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ACF. ಇದಕ್ಕೆ ನಾವು ಇವತ್ತು ಬೆಳಗ್ಗೆ ನಿನ್ನೆಯಿಂದ ಕಾರ್ಯಾಚರಣೆ ಒಂದು 4 ದಿವಸ ಇರಲಿಲ್ಲ, ಸಾರಿ. ನಿನ್ನೆಯಿಂದ ಪುನಃ ಅಲ್ಲಿ ಆನೆ ಸರ್ಕಾರದ ಜೊತೆ ಜಗಳ ಮಾಡಿ, ನೀವು MLA ಕೂಡ ಕರೆಸಿ ಅವ್ರ ಜೊತೆ ಫೈಟ್ ಮಾಡಿ ನಮಗೆ ಸೂಕ್ತ ಪರಿಹಾರ ಕೊಡಬೇಕು.